ರಾಧೆ ಕೃಷ್ಣ ಎವ್ರಿವನ್, ದಿಸ್ ಇಸ್ ಮೀ ಅಗೇನ್. ಇವತ್ತು ಮಾರ್ಗರಿ ತಿಂಗಳ ಪೊಂಗಲ್ ಉತ್ತಮನ್ ಪೇರು ಪಾಡುಂಬೋದು ಉತ್ತಮವಾದ ನೈವೇದ್ಯವನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು. ಉತ್ತಮವಾದ ನೈವೇದ್ಯ ಏನು, ಉತ್ತಮವಾದ ಪೊಂಗಲ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಳಕ್ಕೆ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಉತ್ತಮ ಪಕ್ಷ, ಮಧ್ಯಮ ಪಕ್ಷ ಮತ್ತು ಅಧಮ ಪಕ್ಷ ಅಂತ ನಾವು ಮಾಡುವ ಭಗವಂತನ ಸೇವೆಗೆ ಎಲ್ಲ ಸೇವೆಗಳಿಗೂ ಇದು ಉತ್ತಮ ಪಕ್ಷ, ಮಧ್ಯಮ ಪಕ್ಷ ಮತ್ತು ಅಧಮ ಪಕ್ಷ ಅಂತ 3 ಪಕ್ಷಗಳಿದೆ. ಗಾಯತ್ರಿನೂ ಅಷ್ಟೇ, ನಾವು ಜಪ ಮಾಡುವಾಗ 1008 ಮಾಡಿದ್ರೆ, ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಉತ್ತಮ ಪಕ್ಷ, 108 ಮಾಡಿದ್ರೆ ಮಧ್ಯಮ ಪಕ್ಷ, 10, 1 ಇದೆಲ್ಲ ಅಧಮ ಪಕ್ಷ ಅಂತ ಶಾಸ್ತ್ರ ನಮ್ಗೆ ಹೇಳ್ಕೊಡುತ್ತೆ. ಅದೇ ರೀತಿ ಆಗಮನೂ ಭಗವಂತನಿಗೆ ನೈವೇದ್ಯ ಮಾಡಬೇಕಾದ್ರೆ ಮೆಜರ್ಮೆಂಟ್ಸ್ ಎಲ್ಲ ಹೇಗಿರಬೇಕು ಅನ್ನೋದನ್ನು ಆಗಮ ಹೇಳುತ್ತೆ. ಅದರಲ್ಲಿ ಉತ್ತಮ ಪಕ್ಷವಾದ ಪೊಂಗಲ್ನ ಉತ್ತಮನಿಗೆ ನೈವೇದ್ಯ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದು ನಾನು ಹಳ್ಳಿ ಅಣಚ್ಚಿ ಮುತ್ತಮ್ ಕೊಡುತ್ತು ಸೇವೆ பண்ணும்போது அந்த பட்டர் எனக்கு ஸ்ரீனிவாசர் கோவில எனக்கு பட்டர் கற்றுக் கொடுத்திನ இந்த ರೆಸಿಪಿ. ಮುಕುಂದ್ ಭಟ್ಟರ್ ಅಂತ ಅವರು, ನಮ್ಮ ಆನಂದ್ ನಗರ್ ಶ್ರೀನಿವಾಸನ ದೇವಸ್ಥಾನದಲ್ಲಿ ನಾನು ಸೇವೆ ಮಾಡ್ತಾ ಇರಬೇಕಾದ್ರೆ ಅವ್ರು ಹೇಳ್ಕೊಟ್ಟಿರುವಂಥ ರೆಸಿಪಿ ಇದು. 1 ಅಕ್ಕಿಗೆ 2 ಬೇಳೆ ಅಥವಾ 2ಕ್ಕಿಂತ ಹೆಚ್ಚು ಹಾಕಿದ್ರೆ ಅದು ಉತ್ತಮ ಪಕ್ಷ. ಅಕ್ಕಿ ಎಷ್ಟು ಹಾಕ್ತೀವೋ ಅಷ್ಟೇ ಬೇಳೆ ಹಾಕಿ ನಾವು ಉಗ್ಗಿಯನ್ನು ಪೊಂಗಲನ್ನು ನೈವೇದ್ಯ ಮಾಡಿದ್ರೆ ಅದು ಮಧ್ಯಮ ಪಕ್ಷ. ಅಕ್ಕಿಗಿಂತ ಕಡಿಮೆ ಬೇಳೆ ಹಾಕಿದ್ರೆ ಅದು ಅಧಮ ಪಕ್ಷ. ಇದು ಮೊದಲು ನಾವೆಲ್ಲರೂ ಅರ್ಥಕೊಳ್ಬೇಕಾಗಿರುವಂತಹ ವಿಷಯ. ಪರಮಸಾತ್ವಿಕವಾದ ನೈವೇದ್ಯದಲ್ಲಿ ಕೆಂಪು ಮೆಣಸಿನಕಾಯಿ ಆಗಲಿ ಹಸಿರು ಮೆಣಸಿನಕಾಯಿ ಬಳಸುವ ಪದ್ಧತಿ ಇಲ್ಲ. ಶ್ರೀರಂಗದಲ್ಲಾಗಲಿ ತಿರುಮಲೆಯಲ್ಲಾಗಲಿ ಇದು ಈಗಲೂ ನಡ್ಕೊಂಡು ಬಂದಿದೆ ಈ ಪದ್ಧತಿಗಳೆಲ್ಲ. ಸೊ ನಾವು ನಿತ್ಯ ಮಾಡೋಕ್ಕಾಗದಿದ್ರು ಮನೆಗಳಲ್ಲಿ ಇದನ್ನೆಲ್ಲ ಬಿಟ್ಟು ಅಟ್ಲೀಸ್ಟ್ ಈ ಥರ ವಿಶೇಷವಾದ ಪರ್ವಕಾಲಗಳಲ್ಲಿ ನಾವು ಈ ರೀತಿಯಾದ ಪರಮಸಾತ್ವಿಕವಾದ ನೈವೇದ್ಯಗಳನ್ನ ನಾವು ಮಾಡಿಕೊಂಡು ಭಗವಂತನಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚಿ ನಾವು ಪಾಲನೆ ಮಾಡುವ ಪ್ರಕರಣ ಒಂದು ಕ್ರಮವನ್ನು ನಾವು ಇಟ್ಕೋಬೇಕು. ಸೊ ನೋಡೋಣ ಇವಾಗ ಹೇಗೆ ಈ ನೈವೇದ್ಯವನ್ನು ಮಾಡೋದು ಅಂತ. ಒಂದು 15-20 ನಿಮಿಷದಲ್ಲಿ ಇದು ತಯಾರಾಗಿಬಿಡುತ್ತೆ, ನಿಮಗೆ ಹೆಚ್ಚು ಶ್ರಮವೂ ಇರೋದಿಲ್ಲ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ 1 ಅಕ್ಕಿಗೆ 2 ಹೆಸರುಬೇಳೆ, ನೀವು ಇಲ್ಲಿ ತೆಗೆದು ತೋರಿಸ್ತೀನಿ ನೋಡಿ. ಅಕ್ಕಿ ಕಡಿಮೆ ಇದೆ, ಹೆಸರುಬೇಳೆ ಜಾಸ್ತಿ ಇದೆ. 1ಕ್ಕೆ 2ರಷ್ಟು ನೆನೆಸಿಟ್ಟಿದ್ದೀನಿ. ನೆನೆಸೋ ಅವಶ್ಯಕತೆಯೂ ಇಲ್ಲ, ಒಂದು 5-10 ನಿಮಿಷ ನೆನೆಸಿದ್ರೆ ಸಾಕು. ಒಗ್ಗರಣೆಗೆ ಜೀರಿಗೆ, ಗೋಡಂಬಿ, ಕರಿಬೇವನ್ನ ಮತ್ತು ಹಿಂಗನ್ನು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಹುರಿದು ಪುಡಿ ಮಾಡಿರುವಂತಹ ಕಾಳು ಮೆಣಸನ್ನ ಪುಡಿ ಮಾಡಿ ನೈಸಕ್ಕೆ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಸೇರಿಸಿ ಹೇಗೆ ಮಾಡೋದು ಅಂತ ನೋಡೋಣ. ಆಜ್ಯ ತುಪ್ಪಕ್ಕೆ ತುಪ್ಪ ಇದು ಒಗ್ಗರಣೆಗೆ ಎಲ್ಲ. ಆಮೇಲೆ ಇಲ್ಲಿ ಕಾಯಿ ತುರಿ ಜೊತೆ ಒಂದಷ್ಟು ಕಲ್ಲುಪ್ಪನ್ನು ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಗ್ಗರಣೆಗೆ ತುಪ್ಪ ಕಾಯಿಸ್ಕೊಂಡಿದ್ದೀನಿ. ಒಂದು 4-5 ಚಮಚ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಗೋಡಂಬಿ, ಕರಿಬೇವು, ಜೀರಿಗೆ, ಹಿಂಗು ಎಲ್ಲ ಹಾಕಿ 1 ನಿಮಿಷ ಹೀಗೆ ಬಾಡಿಸ್ಕೋಬೇಕು. ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಯಿಸ್ತಿರುವಾಗಲೇ ಅಕ್ಕಿನೂ ಹೆಸರುಬೇಳೆ ಇದಕ್ಕೆ ಹಾಕಬೇಕು. ಅಕ್ಕಿ ಹೆಸರುಬೇಳೆ ಹಾಕಿದ ತಕ್ಷಣ ಎಷ್ಟು ಕಾಯಿ ತುರಿ ಹಾಗೆ ಪುಡಿ ಮಾಡ್ಕೊಂಡಿರುವಂತಹ ಮೆಣಸನ್ನ ಹಾಕಬೇಕು. ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕಂದರೆ ಒಗ್ಗರಣೆಗೆ ತುಪ್ಪದಲ್ಲಿ ಮೆಣಸನ್ನು ಬಾಡಿಸ್ಕೊಂಡು ಹಾಕಬೇಕು. ಅದು ಹಾಕಿದ್ರೆ ಬಣ್ಣ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಆದರೆ ರುಚಿಯಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಸೊ ಇದಿಷ್ಟನ್ನು ಹಾಕಿ ಒಂದು ಸತಿ ನಿಮಗೆ ಕಲಿಸ್ಕೊಂಡು ನಾವು ಎಷ್ಟು ಬೇಳೆ ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅದಕ್ಕೆ 5ರಷ್ಟು ನೀರನ್ನು, ಕುದಿತಾ ಇರುವ ನೀರನ್ನು ನೋಡಿ, ಇಲ್ಲಿ ನೀರು ಕುದಿಸ್ಕೊಂಡಿದ್ದೀನಿ ನಾನು.
ಈ ಕುದೀತಾ ಇರುವ ನೀರನ್ನು ಇದಕ್ಕೆ ಹಾಕ್ಬೋದು. ಎಲ್ಲ ಚೆನ್ನಾಗಿ ಒಂದು ಸತಿ ಆಡಿಸಿ ಒಂದು 10-15 ನಿಮಿಷ ತಟ್ಟೆ ಮುಚ್ಚಿಟ್ಟು ಬೇಯಿಸಿದ್ರೆ ಭಗವಂತನಿಗೆ ಪರಮ ಸಾತ್ವಿಕವಾದ ಹುಗ್ಗಿ ಪೊಂಗಲ್ ನೈವೇದ್ಯ ರೆಡಿ ಆಗುತ್ತೆ. ಇದು ಮುಗಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಸಣ್ಣ ವಿಷಯ, ನಾನು ಅರಿಶಿನ ಹಾಕೋದನ್ನು ಮರ್ತಿದ್ದೆ. ಇದು ಇವಾಗ ಒಂದು ಸ್ವಲ್ಪ ಅರಿಶಿನ, 1/4 ಚಮಚ ಅರಿಶಿನ, ಈ ಚಿಕ್ಕ ಚಮಚದಲ್ಲಿ 1/4 ಚಮಚದಷ್ಟು ಅರಿಶಿನ ಹಾಕಿ ಕಲಸಿದ್ರೆ ನೈವೇದ್ಯ ತಾನೇ ರೆಡಿ ಆಗುತ್ತೆ. ಇದನ್ನು ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಮತ್ತೆ ಒಂದು ಸತಿ ತಳ ಕಚ್ಚದೇ ಇರೋ ಹಾಗೆ ನೀವು ಒಂದು ಸತಿ ಆಡಿಸ್ಕೋಬೇಕಾಗತ್ತೆ. ಇದು ಮುಗಿದ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಮಸ್ತೆ. ಈಗ ಇದು ಒಂದು 10-15 ನಿಮಿಷದಿಂದ ಕುದೀತಾ ಇದೆ. ಇವಾಗ ಈ ಪೊಂಗಲ್ ಆಗಿದೆ, ನೋಡೋಣ ಹೇಗಾಗಿದೆ ಅಂತ. ನೋಡಿ, ಇದು ಎಷ್ಟು ಚೆನ್ನಾಗಿ ಬೆಂದಿದೆ. ಅನ್ನದಗಳು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಇದಾಗಿದೆ. ಇದೇ ಉತ್ತಮವಾದ ಪೊಂಗಲ್, ಉತ್ತಮ ನೈವೇದ್ಯ. ಉತ್ತಮನ ಪೇರು ಪಾಡುಂಬೊழுது ಉತ್ತಮ ನೈವೇದ್ಯಂ. ಮಾರ್ಗರಿ ಉಗ್ಗಿ, ಮಾರ್ಗರಿ ಪೊಂಗಲ್. ಹೇಗೆ ಇಲ್ಲಿ ಉಪ್ಪು, ಕಾಯಿ ತುರಿ, ಬೇಳೆ, ಅಕ್ಕಿ, ತುಪ್ಪ, ಗೋಡಂಬಿ, ಕರಿಬೇವು, ಜೀರಿಗೆ ಎಲ್ಲ ಹೇಗೆ ಕೂಡ್ಕೊಂಡು ಒಂದು ಏಕ ಆಗಿ ಹೇಗೆ ಇದು ಪೊಂಗಲ್ಲಾಗಿ ಉಗ್ಗಿ ಆಗಿದೆಯೋ, ಅದೇ ರೀತಿ ಮೆಣಸು ಎಲ್ಲನೂ ಸೇರಿಕೊಂಡು ಹೇಗೆ ಇದು ನೈವೇದ್ಯ ಆಗಿದೆಯೋ ಅದೇ ರೀತಿ ನಾವೆಲ್ಲರೂ ಕೂಡಿ ಇருந்து ಕುಳಿರ್ಂದೇಲೋರ್ ಎಂಬಾವಾಯಿ ಅಂತ ಆಂಡಾಳ್ ದೇವಿ ಹೇಳಿದ್ದಾಳೆ. ನಮ್ಮಲ್ಲಿ ಪರಸ್ಪರ ಸೌಹಾರ್ದ ಭಾವ ಇರಬೇಕು. ಭಗವಂತನ ಮುಂದೆ ಇರುವಾಗ ನೀನು ನಾನು ಆನು ತಾನು ಅಂತ 4 ತಂತಿಯನ್ನು ಮೀಟ್ತಾ ಇರಬಾರ್ದು. ಅದು ಭಗವಂತನಿಗೆ ಇಷ್ಟ ಆಗೋದಿಲ್ಲ. ಆ ರೀತಿಯ ಭಕ್ತಿ ಇನ್ನೊಬ್ಬರನ್ನು ತಳ್ಳಿ ಭಗವಂತನ ಮುಂದೆ ಬಂದು ನಿಂತ್ಕೊಂಡು ಪಾಸುರಗಳನ್ನೆಲ್ಲ ಜೋರಾಗಿ ಹೇಳಿ ಮೊದಲು ತೀರ್ಥ ತಾವೇ ತಗೊಂಡು ಭಗವಂತ ಅದಕ್ಕೆ ವಿಮುಖನಾಗಿದ್ದಾನೆ. ಭಗವಂತನಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡಿ ಈ ಮಾರ್ಗರಿ ತಿಂಗಳನ್ನ ಆಚರಣೆ ಮಾಡಬೇಕು. ವ್ರತ ನಿಯಮಗಳಲ್ಲಿರಬೇಕು, ಬ್ರಹ್ಮಚರ್ಯದಲ್ಲಿರಬೇಕು. ಭಗವಂತನಿಗೆ ಸೇವೆಯ ಅನವರತವೂ ನಡೀತಾ ಇರಬೇಕು. ಸೊ ದಯವಿಟ್ಟು ಈ ಉತ್ತಮವಾದ ನೈವೇದ್ಯವನ್ನು, ಪರಮ ಸಾತ್ವಿಕವಾದ ನೈವೇದ್ಯವನ್ನು ನೀವೆಲ್ಲರೂ ಭಗವಂತನಿಗೆ ಮಾಡಿ, ನೈವೇದ್ಯ ಮಾಡಿ, ಎಲ್ಲರಿಗೂ ಹಂಚಿ ನೀವು ಪಾಲನೆ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಂ. ರಾಧೇ ಕೃಷ್ಣ.